ನಮಸ್ಕಾರ ವೀಕ್ಷಕರೇ. 2024 ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಬಹಳಷ್ಟು ಒಂದು ರಣರಂಗದ ರಂಪಾಟವನ್ನ ಸೃಷ್ಟಿ ಮಾಡಿರುವಂತದ್ದು. ಅದರಲ್ಲಿ ಪಕ್ಷದ ಒಂದು ಜಂಗಾಟಗಳು ಬಹಳಷ್ಟು ಹೆಚ್ಚಿನದಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ಹೇಳೋದಾದ್ರೆ ಇಂದಿನ ಮಧುಗಿರಿಯ ಕ್ಷೇತ್ರದಿಂದಲೂ ಸಹ ಒಬ್ಬ ಅಭ್ಯರ್ಥಿ ಈ ಲೋಕಶಕ್ತಿ ಪಾರ್ಟಿಯ ಅಭ್ಯರ್ಥಿ ಈಗ ಪಕ್ಷೇತರನಾಗಿ ತುಮಕೂರು ಜಿಲ್ಲೆಯ 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡು ಬೂಟಿದ್ದೆದ್ದು ನಿಂತಿದ್ದಾರೆ. ಬನ್ನಿ ಹಾಗಾದ್ರೆ ಆ ವ್ಯಕ್ತಿಯನ್ನ ನಾವು ನಿಮಗೆ ಎಂದು ಪರಿಚಯ ಮಾಡಿಸ್ತೀವಿ. ನಮಸ್ಕಾರ. ಈ ಒಂದು ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಹೇಳ್ತಾ ಹೋದ್ರೆ ನಿಮ್ಮಂತಹ ಯುವಕರ ಒಂದು ಅವಶ್ಯಕತೆ ಈ ಬಾರಿ 2024 ಲೋಕಸಭಾ ಚುನಾವಣೆಗೆ ಬರುವಂತಹ ಅವಶ್ಯಕತೆ ಬಹಳಷ್ಟಿದೆ. ಸರ್, ಮೊದಲಿಗೆ ರಂಗನಾಥ RS ಅಂದ್ರೆ ಯಾರು? ನಮ್ಮ ಜನಕ್ಕೆ, ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿ. ರಂಗನಾಥ RS ಅಂತ ಅಂದ್ರೆ ಒಬ್ಬ ಸಾಮಾನ್ಯ ಯುವಕ. ಇವತ್ತು ಏನೋ ಒಂದು ಡಿವಿಹಳ್ಳಿ ಅಂತ ಒಂದು ಗ್ರಾಮ, ಆರನರಪ್ಪ ಮತ್ತು ಡಿವಿಹಳ್ಳಿ ಅನ್ನೋ ಒಂದು ಗ್ರಾಮದ ರಂಗನಾಥ RS ಅಂತ ಅಂದ್ರೆ ಒಬ್ಬ ಸಾಮಾನ್ಯ ಯುವಕ. ಏನು ಮಧುಗಿರಿ ಒಂದು ತಾಲೂಕಿನ ಒಂದು ಡಿವಿಹಳ್ಳಿ ಅನ್ನೋ ಒಂದು ಗ್ರಾಮದಿಂದ, ಆರನರಪ್ಪ ಅನ್ನೋ ಒಂದು ಹಳ್ಳಿಯಿಂದ ಬಂದು ಇವತ್ತು ಏನು ನನ್ನ ಶಿಕ್ಷಣ ಎಲ್ಲ ಇಲ್ಲೇ ಒಂದು ಮಧುಗಿರಿಯಲ್ಲಿ ನನ್ನ ಡಿವಿಹಳ್ಳಿ ಗ್ರಾಮದಲ್ಲೇ ನಾನು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದೀನಿ, ಪ್ರೈಮರಿ ಸ್ಕೂಲ್ ಎಲ್ಲ. ಆಮೇಲೆ ಹೈಸ್ಕೂಲ್ ಬಂದಾಗ ಇಲ್ಲಿ ಏನು ಮಧುಗಿರಿ ಬೆಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂಥ ಜ್ಞಾನಭಾರತಿ SF ಪ್ರೌಢಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ, ಹೈಸ್ಕೂಲ್ ವಿದ್ಯಾಭ್ಯಾಸ, ಪ್ರೌಢಶಾಲೆ ಶಿಕ್ಷಣ ಮುಗಿಸ್ಕೊಂಡು ತದನಂತರ ನಾನು ಏನು ಇಲ್ಲಿ ಸರ್ಕಾರಿ ಗೌರ್ಮೆಂಟ್ ಕಾಲೇಜ್ ಏನಿದೆ ಆ ಒಂದು ಕಾಲೇಜಲ್ಲಿ ನನ್ನ ಪ್ರೀ ಯೂನಿವರ್ಸಿಟಿ ಅಂದರೆ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸ್ಕೊಂಡು ಆಮೇಲೆ ನಂತರ ನಾನು ಒಂದು ಏನು ನನ್ನ ಒಂದು ಪದವಿ ಪೂರ್ವ ಶಿಕ್ಷಣಕ್ಕಾಗಿ ನಾನು ಬೆಂಗಳೂರಿಗೆ ಹೋಗುವಂಥ ಒಂದು ಅವಶ್ಯಕತೆ ಇತ್ತು. ಸೊ ಹಂಗಾಗಿ ನಂದು ಒಂದು ಡಿಗ್ರಿ ಅನ್ನೋದೇನಿದೆ ಅದು ನಾನು ಬೆಂಗಳೂರಿನ ಒಂದು ಬಾಪು ಡಿಗ್ರಿ ಈವ್ನಿಂಗ್ ಕಾಲೇಜಲ್ಲಿ, ಸಂಜೆ ಕಾಲೇಜಲ್ಲಿ ನಾನು ಮಾಡಿದ್ದೀನಿ. ಸೊ ಎಸ್ ಸರ್, ರಂಗನಾಥ್ RS ಅಂದ್ರೆ ಒಂದು ಕಿರು ಪರಿಚಯ ನಮ್ಮ ಜನತೆಗಾಗಿದೆ. ಈಗ ಇಲ್ಲಿಂದ ಮತ ಬಾಂಧವರನ್ನ ನೀವು ಯಾವ ರೀತಿ ಸೆಳಿಲಿಕ್ಕೆ, ಈಗ ನೀವು ಎಲ್ಲಾ ರೀತಿಯಾದಂತ ಒಂದು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ತಯಾರಿ ಯಾವ ರೀತಿಯಾಗಿದೆ? ಈಗೇನು JCP ಅನ್ನೋ ಪಕ್ಷಗಳೇನಿದ್ದಾವೆ, JDS, BJP ಮೈತ್ರಿ ಆಗಿದೆ, ಮತ್ತೆ ಕಾಂಗ್ರೆಸ್ಸು ಅವರು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನನಗಂತೂ ಖಚಿತ ಸೋಲು ಏನು ಈ ಎರಡು ಪಕ್ಷಗಳಿಗೆ ಇದೆ. ಸೊ ಮೂರನೇ ವ್ಯಕ್ತಿ ರಂಗನಾಥ್ ಅನ್ನೋ ಒಂದು ಹೆಸರು ತುಮಕೂರು ಜಿಲ್ಲಾದ್ಯಂತ ಮತ್ತು ಪ್ರತಿಯೊಬ್ಬ ಮತದಾರರಲ್ಲಿ, ಅದರಲ್ಲೂ ಕೂಡ ಯುವಶಕ್ತಿ, ಯುವ ಜನಾಂಗ ಏನಿದ್ದಾರೆ ಅವರಲ್ಲಿ ಎಲ್ಲ ಒಂದು ಕಡೆ ರಂಗನಾಥನವ್ರಿಗೆ ವೋಟ್ ಹಾಕಬೇಕು, ಒಂದು ಅವಕಾಶ ಕೊಡೋಣ. ಇಲ್ಲಿವರೆಗೂ ಪಕ್ಷೇತರವಾಗಿ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ, ಈ ಸಾರಿ ಒಂದು ಅವಕಾಶ ಮಾಡಿಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ದೃಢವಾಗಿದೆ ನನಗೆ. ಅಂದ್ರೆ ಈಗ ಎಲ್ಲ ಒಂದು ಯುವ ಜನತೆಯೊಂದಿಗೆ ನಿಮ್ಮ ಒಂದು ಒಡನಾಟ ಯಾವ ರೀತಿಯಾಗಿದೆ? ಅಂದ್ರೆ ಯುವಕರ ಶಕ್ತಿ ನಿಮಗೆ ಇಷ್ಟದ ಮಟ್ಟಿಗೆ? ಸೊ ಈಗ ನನಗೆ ಯುವಕರ ಶಕ್ತಿ ತುಂಬಾ ಚೆನ್ನಾಗಿದೆ. ಯಾಕಂತಂದರೆ ನಾನು ಒಬ್ಬ ಯುವಕನಾಗಿದ್ದೀನಿ. ಹಾಗಾಗಿ ನನಗೆ ಒಂದು ಏನು ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಆಮೇಲೆ ನಾನು ಕೆಲವೊಂದು ತರಬೇತಿಗಳಂತ ಕೊಟ್ಟಿದ್ದೀನಿ ಕೆಲವೊಂದು ಯುವಕರಿಗೆ. ಅಂಥ ಯುವಕರು ನನ್ನ ವಿದ್ಯಾರ್ಥಿಗಳು ಕೂಡ ಆಗಿದ್ದಾರೆ. ಸೊ ಅವರು ಕೂಡ ಈಗ ನನ್ನ ಕರೆ ಮಾಡಿ ಕೇಳ್ತಾರೆ, ಸರ್ ನೀವು MP ಏನು ಲೋಕಸಭಾ ಚುನಾವಣೆಗೆ ನಿಂತಿದ್ದೀರಾ ತುಮಕೂರು ಜಿಲ್ಲೆಯಲ್ಲಿ, ಸೊ ನನ್ನ ಕಡೆಯಿಂದ ನನ್ನ ಮತಗಳು ಹಾಕಿಸಿ ನನ್ನ ಕಡೆಯವ್ರಿಗೂ ಹೇಳಿ ಮಾಡಿಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತು ನಾನು ವೃತ್ತಿಪರ ತೆರಿಗೆ ಸಲಹೆಗಾರ ಆಗಿದ್ದೆ. ಸೊ ಅದರಲ್ಲೂ ಕೂಡ ತುಂಬ ಜನ ಸರ್ ನಿಮಗೋಸ್ಕರ ನಾವು ಏನಾದರೂ ಮಾಡಿ ನಾವು ಮತ ಹಾಕಿಸ್ತೀವಿ, ನಿಮಗೋಸ್ಕರ ನಾವು ಬಂದು ನಿಮ್ಮ ಹಿಂದೆ ನಾವು ನಿಂತು ನಾವು ಹೋರಾಟ ಮಾಡಿ ನಾವು ನಿಮಗೆ ಮತಗಳನ್ನ ಹಾಕಿಸ್ತೀವಿ ಸರ್ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಫೋನ್ ಮಾಡಿ, ಸಂಬಂಧಿಕರು ಅಂಥವ್ರು ಫೋನ್ ಮಾಡ್ತಾರೆ, ನೀವು ನಿಮ್ಗೆ ಮಾಡೋಣ ಬಿಡಿ, ನಿಮಗೆ ಮಾಡಿದೆ ಯಾರಿಗೆ ಮಾಡಬೇಕು ಅಂತ ಇದೆ. ಆಮೇಲೆ ಕೆಲವೊಂದು ವಿಶ್ವಾಸಿಗಳಿದ್ದಾರೆ, ಹಿತೈಷಿಗಳಿದ್ದಾರೆ, ನನ್ನ ಬಗ್ಗೆ ಒಳ್ಳೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ನಮ್ಮ ರಂಗನಾಥ್ ಮುಂದೆ ಬರ್ತಾರೆ, ಏನೋ ಒಂದು ತರ್ತಾರೆ, ಏನೋ ಮಾಡ್ತಾರೆ ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಇವತ್ತೇನು ಮಧುಗಿರಿ ಬೆಟ್ಟ ಹೇಗೆ ನಿಂತಿದೆಯೋ ಆ ಥರ ಅವ್ರ ಮನಸ್ಸಲ್ಲಿ ಅಚಲವಾಗಿದ್ದೀನಿ. ಇವತ್ತು ಬೆಟ್ಟದಷ್ಟು ಆಸೆಗಳು ಇದ್ದಾವೆ. ಅದಕ್ಕೆ ನಾನು ಸ್ಫೂರ್ತಿಯಾಗಿ ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪನೂ ಕೂಡ ನಾನು ಮಾಡಿದ್ದೀನಿ. ಎಸ್ ಸರ್, ಇನ್ನ ಮುಖ್ಯವಾಗಿ ಹೇಳೋದಾದ್ರೆ ಈ ಬಾರಿ ಈಗ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀರಿ. ಯಾಕೆ ನೀವು BJP ಇದೆ, ಇನ್ನು ಕಾಂಗ್ರೆಸ್ ಇದೆ, JDS ಇದೆ, ಇನ್ನು ಅದೇ ರೀತಿಯಾಗಿ ಹೇಳೋದಾದ್ರೆ BSP ಇದೆ, ಮತ್ತೆ ಆಮ್ ಆದ್ಮಿ ಪಾರ್ಟಿ ಇದೆ, ಇನ್ನು ಹಲವಾರು ಪಾರ್ಟಿಗಳಿದ್ದಾವೆ. ಆದ್ರೆ ನೀವು ಯಾಕೆ ಈಗ ತುಮಕೂರು ಜಿಲ್ಲೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತಹ ಒಂದು ಯೋಚನೆ ಯಾಕೆ ಬಂತು ನಿಮಗೆ?
ಸರ್, ಈಗ ನಾನು ಪಕ್ಷೇತರವಾಗಿ ನಿಂತಿದ್ದೀನಿ ಅನ್ನೋದಕ್ಕಿಂತ ಮುಂಚಿತವಾಗಿ ನಾನು ಕಳೆದ ವಿಧಾನಸಭಾ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಲೋಕಶಕ್ತಿ ಪಕ್ಷದಿಂದ ನಾನು ಸ್ಪರ್ಧಿಸಿದ್ದೆ. ಜೊತೆಗೆ ಈಗ ಏನಾಗಿದೆ, ಇವತ್ತು ಲೋಕಶಕ್ತಿ ಪಕ್ಷದಿಂದಲೇ ನಾನು B.Pharm ಎಲ್ಲ ತಗೊಂಡು ನಾನು ನಾಮಿನೇಷನ್ ಕೂಡ ಹಾಕಿದ್ದೀನಿ. ಅರ್ಥ ಆಯ್ತಾ? ಅದಾದಮೇಲೆ ಒಂದು ಏನು ಸ್ಕ್ರೂಟಿನಿ ಅನ್ನೋದು ಮಾಡಿದಾಗ ಅವಾಗ ಲೋಕಶಕ್ತಿ ಪಕ್ಷ ಒಂದು ಇನಾಕ್ಟಿವ್ ಆಗಿದೆ ಅಂತ ಹೇಳಿ ತಿಳಿದಾಗ ನಾನು ಇವತ್ತು ಲೋಕಶಕ್ತಿ ಬೆಂಬಲಿತ ಅಭ್ಯರ್ಥಿಯಾಗಿ ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಕಣಕ್ಕಿಳಿತಾ ಇದ್ದೀನಿ. ಸೊ ಏನಕ್ಕೆ ಲೋಕಶಕ್ತಿ ಈ ಒಂದು ಲೋಕಸಭಾ ಚುನಾವಣೆ ಎದುರಿಸಬೇಕಂದ್ರೆ ನೀವು ಘಟಾನುಘಟಿ ನಾಯಕರುಗಳನ್ನ ಮೊದಲು ಎದುರಿಸುವಂತ ಸನ್ನಿವೇಶ ಇದೆ. ಹಾಗಾದ್ರೆ ಅವರ ವಿರುದ್ಧವಾಗಿ ನೀವು ಯಾವ ರೀತಿ ಸೆಳೆಸಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ವಿಚಾರಗಳನ್ನ ನೀವು ಸೇರ್ಪಡೆ ಮಾಡ್ಕೊಳ್ತೀವಿ? ಮೊದಲನೇದಾಗಿ ನಾನು ಅವ್ರ ಆಶೀರ್ವಾದ ತಗೊಳ್ತಾ ಇದ್ದೀನಿ ಈಗಲೇ. ಯಾಕಂದರೆ ಅವರು ಹಿರಿಯರ ಆಶೀರ್ವಾದ ಇದ್ದರೆ ಯಾರ್ಯಾರ್ದು ಹೇಳಿ. ಸೊ ವಿ ಸೋಮಣ್ಣ ಅವ್ರದ್ದು ಆಶೀರ್ವಾದ ಬೇಕು, ಮುದ್ದೇನಗೌಡರದ್ದು ಆಶೀರ್ವಾದ ಬೇಕು. ಯಾಕಂದರೆ ಮಗ ಬೆಳಿಬೇಕು ಅಂತಂದರೆ ಇವತ್ತು ದೊಡ್ಡವ್ರ ಆಶೀರ್ವಾದ ಇರಬೇಕು. ಸೊ ಅವ್ರ ಆಶೀರ್ವಾದ ತಗೊಂಡೆ ನಾನು ಈ ಒಂದು ರಣರಂಗ ಏನೋ ಒಂದು ಸಂಸತ್ತು ಚುನಾವಣೆ ಇದೆ, ಇದರಲ್ಲಿ ಸ್ಪರ್ಧಿಸ್ತಾ ಇದ್ದೀನಿ. ಅವ್ರಿಗೂ ಗೊತ್ತಾಗಬೇಕು ಇಂಥ ವ್ಯಕ್ತಿ ಇದ್ದಾನೆ, ಇಂಥ ವ್ಯಕ್ತಿಗೂ ಕೂಡ ನಾವು ಸಹಕಾರ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ಅವ್ರಿಗೂ ಕೂಡ ಮನಸ್ಸಲ್ಲಿ ಬಂದು ಅವರು ಕೂಡ ಸಹಕಾರ ಮಾಡೋಂಥ ಒಂದು ಪರಿಸ್ಥಿತಿನ ಒಂದು ಸೃಷ್ಟಿ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಮಳೆ ಇಲ್ಲ, ಮತ್ತು ಹಾಗೆ ಬರದ ಛಾಯೆ ಈಗ ಎಲ್ಲ ಕಡೆ ಎದುರಾಗಿದೆ. ಈಗ ಇದನ್ನೆಲ್ಲ ನೀಗಿಸ್ಬೇಕಂದ್ರೆ ನಿಮ್ಮ ಒಂದು ಸಲಹೆ ನಮ್ಮ ಜನರಿಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಈಗ ಮೊದಲನೇದಾಗಿ ಒಂದು ಏನು ಜಲಕ್ಷಾಮ ಅನ್ನೋದು ಒಂದು ಎದುರಾಗಿದೆ, ಜಲ ಸಂಕಷ್ಟ. ಸೊ ಇವಾಗ ನಾನು ಪ್ರತಿಯೊಬ್ಬ ನಮ್ಮ ಏನು ತುಮಕೂರು ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಪ್ರತಿಯೊಬ್ಬ ಮತದಾರರಿಗೂ ನಾನು ಹೇಳೋದೇನೆಂದರೆ, ಒಂದು ಹನಿ ನೀರು ಕೂಡ ತುಂಬ ಮುಖ್ಯವಾಗಿದೆ. ಹಾಗಾಗಿ ನೀರನ್ನು ವೇಸ್ಟ್ ಮಾಡಬೇಡಿ, ಜಲ ಸಂರಕ್ಷಣೆ ಮಾಡಿ. ಜೊತೆಗೆ ಇವತ್ತು ಸಾವಿರಾರು ಪ್ರಾಣಿ ಪಕ್ಷಿಗಳೇನಿದ್ದಾವೆ ನೀರಿಲ್ಲದೆ ಇವತ್ತು ಸಾಯುವಂಥ ಸ್ಥಿತಿ ಬಂದ್ಬಿಟ್ಟಿದ್ದಾವೆ. ಸೊ ಆದಷ್ಟು ಅವರವ್ರ ಮನೆ ಮೇಲ್ಗಡೆ, ಮನೆ ಮುಂದೆ, ಜಮೀನಲ್ಲಿ ಒಂದೊಂದು ಸಣ್ಣ ಸಣ್ಣ ಬಟ್ಲಲ್ಲಿ ಇಲ್ಲ ಮಡಿಕೆಯಲ್ಲಿ ಸ್ವಲ್ಪ ನೀರಿಟ್ಟಂಥ ಜೀವರಾಶಿ, ಕೋಟಿ ಜೀವರಾಶಿಗಳನ್ನು ಕೂಡ ನಾವು ಸಂರಕ್ಷಿಸಬೇಕು. ಆ ಪಕ್ಷಿ ಪ್ರಾಣಿಗಳು ಮುಂದಿನ ಪೀಳಿಗೆಗೂ ಕೂಡ ತೋರಿಸ್ಬೇಕು ಅನ್ನೋದು ಒಂದು ಮನವಿ ಮಾಡ್ತಾ ಇದ್ದೀನಿ, ಒಂದು ಮುಖ್ಯವಾಗಿ. ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಇವತ್ತು ಇದಕ್ಕೆ ತಕ್ಕಂತೆ ಏನು ನಮ್ಮ ಜಿಲ್ಲಾಧಿಕಾರಿಗಳಿರ್ಬೋದು, ತಾಲೂಕು ತಹಶೀಲ್ದಾರರು ಇವರೆಲ್ಲ ಇರ್ಬೋದು, ಇವರೆಲ್ಲ ಕೂಡ ಇದು ಒಂದು ಅವೇರ್ನೆಸ್ಸು ಕೂಡ ಈ ಒಂದು ಮತಯಾಚನೆ ಜೊತೆಗೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಖಂಡಿತವಾಗಿ ಅದು ಈಗಿರುವಂಥ ಒಂದು ಬರದ ಪರಿಸ್ಥಿತಿಯಲ್ಲಿ ಇವಾಗಲೂ ಬಹಳಷ್ಟು ಸಾಮಾನ್ಯ ಜನಕ್ಕೆ ಒಂದು ಸಾಮಾನ್ಯ ಪ್ರಜ್ಞೆ ಅನ್ನೋದು ಬಹಳಷ್ಟು ಮುಖ್ಯ ಆಗುತ್ತೆ. ಸರ್, ಈಗ ಇನ್ನೊಂದು ವಿಚಾರ ಹೇಳೋದಾದರೆ, ಈ ಬಾರಿ ನಿಜವಾಗ್ಲೂ ನೀವು ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹಳಷ್ಟು ಪೈಪೋಟಿಯಿಂದ ಗೆದ್ರಿ ಅಂದ್ಕೊಳ್ಳಿ. ಆಗ ಆ ಒಂದು ಸಂದರ್ಭದಲ್ಲಿ ಸಂಸತ್ತಿನಲ್ಲಿ ನೀವು ನಿಮ್ಮ ಜಿಲ್ಲೆಗೆ ನೀಡುವಂತಹ ಪ್ರಥಮ ಕೊಡುಗೆ ಅಂದರೆ ಸೊ ಪ್ರಥಮ ಕೊಡುಗೆ ಏನು ಅಂತ ಅಂದರೆ, ನಾನು ತುಮಕೂರು ಜಿಲ್ಲೆನ ಇನ್ನೂ ಹೆಚ್ಚಿನದಾಗಿ ಪ್ರವಾಸೋದ್ಯಮ ತಾಣವಾಗಿ ಮಾಡಬೇಕು. ಅದರಲ್ಲೂ ಕೂಡ ಮೊದಲನೇದು ನಮ್ಮ ಮಧುಗಿರಿ ತಾಲೂಕನ್ನ ನಾನು ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರಾಷ್ಟ್ರೀಯ ಮತ್ತು ವಿಶ್ವ ಮಟ್ಟದಲ್ಲಿ ಕೂಡ ಗುರುತಿಸೋ ಅಂತ ಒಂದು ಕೆಲಸ ಮಾಡೋದಕ್ಕೆ ನಾನು ಏನು ಸಕಲ ಸಿದ್ಧತೆಗಳು ಏನು ಬೇಕು, ಒಂದೇನು ಇವತ್ತು ಇದು ಪ್ರವಾಸೋದ್ಯಮ ಕೇಂದ್ರಕ್ಕೆ ಏನೇನು ಬೇಕಾಗಿದೆ ಹೆಚ್ಚಿನದಾಗಿ ನಾನು ಹೋರಾಟ ಮಾಡಿ ಕೇಂದ್ರ ಸರ್ಕಾರದಿಂದ ಏನು ಬರ್ತಾವೆ ಅವೆಲ್ಲ ಒಂದು ಅನುದಾನ ತಂದು ನಾನು ಹೆಚ್ಚಿನದಾಗಿ ಮಾಡ್ತೀನಿ ಅಂತ ಈ ಸಮಯದಲ್ಲಿ ಹೇಳ್ತೀನಿ. ಜೊತೆಗೆ ಏನು ಇವು ಶಿಕ್ಷಣದ ಸಂಬಂಧಪಟ್ಟಂಥ ಏನು ಇವತ್ತು ಕೆಲವೊಂದು ಮೆಡಿಕಲ್ ಕಾಲೇಜಸ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜಸ್ಸು ಕೂಡ ಇರ್ಬೋದು, ಸೊ ಬಡ ಮಕ್ಕಳಿಗೆ ಅಂಥವ್ರಿಗೆ ನಾವು ಆದಷ್ಟು ಹೆಚ್ಚಿನದಾಗಿ ಇನ್ನೂ ಒಂದು ಶಾಲಾ ಏನು ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಅಂತ ತಂದರೆ ಇನ್ನೂ ಒಂದು 10 ಜನ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಆಗ್ತಾರೆ. ಅಂತ ಡಾಕ್ಟ್ರು ಇಂಜಿನಿಯರ್ ಆದರೆ ಇನ್ನೂ ಒಂದು 1000 ಜನ ಒಂದು ಏನು ರೋಗಿಗಳಿದ್ದಾರೆ ಅಸ್ವಸ್ಥರು ಅಂಥವ್ರಿಗೆ ಸೊ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಒಂದು ಭರವಸೆನೂ ಕೂಡ ಇದೆ. ಇವತ್ತು ನಿಮ್ಗೆ ಗೊತ್ತಿದೆ, ಪ್ರದೀಪ್ ಈಶ್ವರ್ ಅವ್ರು ಹೇಳ್ತಾ ಇರ್ತಾರೆ, ಮೆಡಿಕಲ್ ಮಾಸ್ಟ್ರು, ಮೆಡಿಕಲ್ ಡಾಕ್ಟ್ರು ಅಂತ ಕೇಳ್ತಾರಲ್ವಾ. ಸೊ ಅದೇ ಥರನೇ ಕೂಡ ನಾನು ಒಬ್ಬ ತೆರಿಗೆ ಸಲಹೆಗಾರನಾಗಿ ಮಧುಗಿರಿಯ ಮಣ್ಣಿನ ಮಗನಾಗಿ ನಾನು ಅಟ್ಲೀಸ್ಟ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು ತರಬೇಕು. ನಮ್ಮ ಮಧುಗಿರಿಗೂ ತರಬೇಕು ಮತ್ತು ಇತರ ತಾಲೂಕುಗಳಿಗೂ ಕೂಡ ತರಬೇಕು ಅಂತ ನಾನು ಹೋರಾಟ ಮಾಡಿ ನಾನು ಮೊದಲನೇ ಕೆಲಸ ಅದನ್ನು ಕೂಡ ಮಾಡ್ತೀನಿ. ಸರ್, ಈಗ ಇರುವಂತಹ ಪಕ್ಷಗಳು ಅಂದರೆ BJP JDS ಮೈತ್ರಿ ಪಕ್ಷವಾಗಿ ಸ್ಪರ್ಧೆಗಿಳಿದಿರುವಂಥದ್ದು, ಇನ್ನೊಂದು ಕಡೆ ಕಾಂಗ್ರೆಸ್ ಈಗಿರುವಂತಹ ರಾಜ್ಯ ಸರ್ಕಾರ, ಈ ಎರಡೂ ಪಕ್ಷಗಳ ಒಂದು ಹಣಾಹಣಿ, ನೀವು ಇದರ ಮಧ್ಯೆ ಈ ಒಂದು ಬಲಾಢ್ಯ ಪಕ್ಷಗಳ ಮಧ್ಯೆ
ನೀವು ಯಾವ ರೀತಿ ಈಗ ಪುಟಿದೇಳ್ತೀನಿ ಅನ್ನೋದಕ್ಕೆ ನಿಮಗೆ ಏನು ಕಾನ್ಫಿಡೆಂಟ್ ಇದೆ? ಈಗ ನಿಮಗೂ ಗೊತ್ತಿದೆ, ಇಬ್ಬರ ಜಗಳದಲ್ಲಿ ಮೂರವರಿಗೆ ಲಾಭ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಲಾಭದಲ್ಲಿ ನಾನು ಇದ್ದೀನಿ ಅಂತ ನನಗೆ ತುಂಬ ಕಾಣಿಸ್ತಾ ಇದೆ. ಸೊ ಖಂಡಿತ ಈಗ ನಮಗೊಂದು ಅವಕಾಶ ಕಲ್ಪಿಸ್ಕೊಡ್ತಾರೆ. ಯಾಕಂತಂದರೆ ಈಗ ನೋಡಿ, ಅಲ್ಲಿ BJP JDS ಮೈತ್ರಿ ಆಗಿ ಈಗ ಮತ್ತೆ ಸೋಮಣ್ಣ ಸೋಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಯಾಕಂತ ಅಂದರೆ ಈಗ ಅವರು ಎರಡು ಕಡೆ ನಿಂತು ಎರಡು ಕಡೆನೂ ಸೋತೋಗಿದ್ದಾರೆ. ಮತ್ತೆ ಸೋಲಿನ ಸರದಾರ ಸೋಮಣ್ಣ ಅವ್ರು ಆಗ್ತಾರೆ ಅನ್ನೋ ಆತ್ಮವಿಶ್ವಾಸ ಇದೆ ಒಂದು. ಎರಡನೇದು ಏನಂತ ಅಂದರೆ, ಏನು ಕಳೆದ ಬಾರಿ ಇವಾಗ ನಮ್ಮ ಏನು ಈಗ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುದ್ದಹನುಮೇಗೌಡರು ಏನು ಅಭ್ಯರ್ಥಿಯಾಗಿ ನಿಂತಿದ್ದಾರೆ, ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಕಾಣಿಸ್ತಾ ಇದೆ ನಾನು ಸೋಲ್ತೀನಿ ಅನ್ನೋ ಒಂದು ನಂಬಿಕೆ ಕಾಣಿಸ್ತಾ ಇದೆ. ಅಂದ್ರೆ ಪ್ರಬಲ ಪೈಪೋಟಿ ಇದೆ ಒಟ್ಟಿನಲ್ಲಿ. ಅವರಿಬ್ರು ಪ್ರಬಲವಾಗಿ ನಾನು ನೀನು ಅಂತ ಓಡಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಎಲ್ಲೋ ನನಗೊಂದು ಅವಕಾಶ ಸಿಗ್ತಾ ಇದೆ ಅನ್ನೋ ಒಂದು ಯಶಸ್ಸು ಕಾಣಿಸ್ತಾ ಇದೆ. ಈಗ ಸರ್, ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀರಿ, ಓಕೆ. ಈಗ ಮುಖ್ಯವಾಗಿ ಬೇಕಾಗಿರೋದು ಇನ್ನೊಂದು ಕೆಲವೇ ದಿನಗಳ ಅಂತರದಲ್ಲಿ ಪ್ರಚಾರ ಕಾರ್ಯ ಯಾವ ರೀತಿಯಾಗಿ ನೀವೀಗ ತೊಡಗಿಸ್ಕೊಂಡಿದ್ದೀರಿ ನಿಮ್ಮನ್ನು? ಪ್ರಚಾರ ಕಾರ್ಯ ಸಕ್ರಿಯವಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತೇಳಿ ನನ್ನ ಏನು ಜನರೇನಿದ್ದಾರೆ ತುಮಕೂರಿನ ಮತದಾರರು ಅವರೇ ಸಂಪೂರ್ಣವಾಗಿ ನನ್ನ ಮತ ರಂಗನಾಥ್ ಅಣ್ಣಂಗೆ ಅಂತ ಹೇಳ್ಬಿಟ್ಟು ಅವರಿಂದ ಒಬ್ಬರಿಂದ ಒಬ್ರಿಗೆ ಹಂಗೆ ಒಂಥರ ವೈರಲ್ ಆಗಿಬಿಟ್ಟಿದೆ. ಈಗ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಅಣ್ಣ ಏನಣ್ಣ ಎಂಪಿಗೆ ನಿಂತಿದ್ದೀರಂತೆ, ನನ್ನ ಓಟು ನೋಡೋಣ, ನಂದು ಓಟ್ ಒಂದು ಜೊತೆ ನಮ್ಮ ಕುಟುಂಬದ ಓಟು ಹತ್ತಿದ್ದಾವೆ, ನಮ್ಮ ಫ್ಯಾಮಿಲಿಲಿ ಎಲ್ಲ ಹಾಕ್ತಾರೆ, ಮತ್ತು ಅದಲ್ಲದೆ ನನಗೆ ಗೊತ್ತಿರೋರಿಗೆಲ್ಲ ಹೇಳಿ ಹಾಕಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಸಾವಿರಾರು ಸಂಖ್ಯೆಯಲ್ಲಿ ನನಗೆ ಕಾಲ್ಸ್ ಬರ್ತಾ ಇದೆ ನನಗೆ. ಸೊ ಎಲ್ಲೋ ಒಂದು ಕಡೆ ನಾನು ಒಂದು ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಮನೆಗೆ ಕೂರೋ ಬದಲು ಈಚೆ ಬಂದು ಈ ಒಂದು ರಣರಂಗದಲ್ಲಿ ನಾನು ಮತಯಾಚನೆ ಮಾಡಿ ಖಂಡಿತ ನಾನು ಓಟ್ ಕೇಳಿದ್ದೀನಿ ಅಂತಂದರೆ ಕನಿಷ್ಠ ಒಂದು 4 ಲಕ್ಷ 5 ಲಕ್ಷ ಓಟ್ ತಗೊಂಡು ಯಶಸ್ವಿಯಾಗಿ ನಾನು ಈ ಒಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸತ್ ಹೋಗ್ತೀನಿ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಈಗ ಮುಖ್ಯವಾಗಿ ಹೇಳೋದಾದರೆ ತುಮಕೂರು ಜಿಲ್ಲೆಗೆ ನಿಮ್ಮ ಒಂದು ಕೊಡುಗೆ ಏನಿರುತ್ತೆ? ಹಾಗಾದರೆ ನೀವು ನಿಜವಾಗ್ಲೂ ಆಯ್ಕೆ ಆಗಿದೆ, ನಿಮ್ಮ ಕೊಡುಗೆ ತುಮಕೂರು ಜಿಲ್ಲೆಗೆ ಏನಿರುತ್ತೆ? ತುಮಕೂರು ಜಿಲ್ಲೆಗೆ ನಾನು ಏನು ಸಂಸತ್ಗೆ ನಾನು ಎಲೆಕ್ಟ್ ಆಗಿ ಚುನಾಯಿಸಿ ಗೆದ್ದು ಬಂದಮೇಲೆ ಮೊದಲನೇ ಕೆಲಸನ ನಾನು ಮಾಡೋದೇನಂತ ಅಂದರೆ, ಏನು ತುಮಕೂರು ಇವತ್ತು ಕಲ್ಪತರು ನಾಡು ಅಂತ ಏನು ಕೇಳ್ತೀವಿ, ಇವತ್ತು ಕೊಬ್ಬರಿ ಬೆಳೆಗಾರರು ಮತ್ತು ರೈತರು ಇವತ್ತು ಕಂಗಾಲಾಗಿ ಮನೇಲಿ ಕೂರೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂದರೆ ಬೆಂಬಲ ಬೆಲೆ ಇಲ್ಲ. ಇವತ್ತು 9,231 ನಿನ್ನೆ ಇದೆ ಇವತ್ತು ಕೊಬ್ಬರಿ ಬೆಲೆ. ಹಾಗಾಗಿ ರೈತರು ಇವತ್ತೇನಾಗಿದೆ, ಯಾಕೆ ನಾವು ಬದುಕಿದೀವೋ ಅನ್ನೋ ಒಂದು ನಿರ್ಣಯಕ್ಕೆ ಬಂದು ಕೆಲವೊಬ್ಬರು ಆತ್ಮಹತ್ಯೆಗಳು ಇಂಥವಕ್ಕೆಲ್ಲ ಮಾಡೋವಂಥ ಪರಿಸ್ಥಿತಿಗಳು ತಂದಿಕೊಬಿಟ್ಟಿದ್ದಾರೆ. ಈಗಾಗಲೇ ಕೆಲವರು ಇನ್ನೂ ಸಾಲಗಳು ಬೆಳೆ ಸಾಲಗಳು ಮನ್ನಾ ಮಾಡಿಲ್ಲ. ಸುಮಾರು ಸಾಲಗಳಿದ್ದಾವೆ. ರೈತರು ಅವರು ಜೀವನ ನಡೆಸೋದು ಕಷ್ಟ ಆಗೈತೆ. ಈಗ ಮರ ಉಳಿಸ್ತೀಯೋ ಇಲ್ಲ ರೈತರು ಉಳಿಸ್ಬೇಕು ಅನ್ನೋ ಒಂದು ಪರಿಸ್ಥಿತಿನೂ ಕೂಡ ಇದೆ. ಈಗ ನಿಮ್ಗೆ ಗೊತ್ತಿದೆ, ಈಗ ಏನು ತುಮಕೂರು ಜಿಲ್ಲೆ ಬರಗಾಲ ಪ್ರದೇಶ ಆಗಿ ಆಲ್ರೆಡಿ ನಿಮ್ಗೆ ಪರಿಣಮಿಸಿದೆ. ಸೊ ಹಂಗಾಗಿ ಇವತ್ತು ಮಳೆ ಇಲ್ಲ, ಬೆಳೆ ಇಲ್ಲ, ಜನರಿಗೆ ದುಡಿಮೆ ಇಲ್ಲ, ಕೆಲಸ ಮಾಡೋಣ ಅಂತ ಬೇರೆ ಥರ ಏನು ಉದ್ಯೋಗಗಳಿಲ್ಲ. ಇವತ್ತು ಏನು ವಿದ್ಯಾವಂತ ಯುವಕರು ಏನಿದ್ದಾರೆ, ಅವ್ರ ಮಕ್ಕಳುಗಳು, ರೈತರ ಮಕ್ಕಳು ಇವತ್ತು ಮನೆಗೆ ಕೂತ್ಕೊಳ್ಳೋ ಪರಿಸ್ಥಿತಿ ಇದೆ. ಯಾಕಂದರೆ ನಿರುದ್ಯೋಗ ಅನ್ನೋದು ತುಮಕಾಡ್ತಾ ಇದೆ. ಸೊ ಈ ನಿರುದ್ಯೋಗನೂ ಕೂಡ ನಾವು ನಿವಾರಣೆ ಮಾಡಬೇಕು ಅನ್ನೋದೊಂದು ಪ್ರತ್ಯೇಕ ಏನು ಹೇಳ್ತಾರೆ ಅಸ್ತ್ರವಾಗಿ ತೊಗೊಳ್ತಾ ಇದ್ದೀನಿ. ನಾನು ಗೆದ್ದು ಬಂದ ಮೇಲೆ ನಿರುದ್ಯೋಗನ ಹೋಗಲಾಡಿಸ್ಲಿಕ್ಕೆ ನಾನು ಏನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಸಂಪೂರ್ಣ ಕೈಗೊಂಡು ನಾನು ನಿರುದ್ಯೋಗನ ಕೂಡ ಹೋಗಲಾಡಿಸ್ತೀನಿ. ಆವಾಗ ತಾನೇ ಆ ಕುಟುಂಬ ನಿರ್ವಹಣೆ ಮಾಡ್ಕೊಳಕ್ಕಾಗುತ್ತೆ. ಅಪ್ಪ ರೈತರ ಕೆಲಸನ ಮಾಡ್ಬೋದು, ಮಗ ದುಡ್ಕೊಂಡು ಇಲ್ಲೇ ಒಂದು ಉದ್ಯೋಗ ಸೃಷ್ಟಿ ಆದಮೇಲೆ ಇಲ್ಲೇ ಒಂದು 4 ಕೆಲಸ ತೊಗೊಂಡು ಅಪ್ಪ ಅಮ್ಮನ ಸಾಕೊಂಡು ಇವತ್ತು ಅನಾಥಾಶ್ರಮ ಬಿಡದೇ ಇರೋ ಥರನೂ ಕೂಡ ಒಂದೆಲ್ಲೋ ಒಂದು ಕಡೆ ಸಂರಕ್ಷಣೆ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ಇದೆ. ಕೆಲವೊಂದು ಕಾರಣಾಂತರಗಳಿಂದ ನಾನು ಪಕ್ಷದಿಂದ ಹೊರಬಂದು ಈಗ ನಾನು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೀನಿ. ಸೊ ಇದಕ್ಕೆ ಸಂಪೂರ್ಣ ಬೆಂಬಲ ಲೋಕಶಕ್ತಿ ಪಕ್ಷದ ಕಾರ್ಯಕರ್ತರು ಪದಾಧಿಕಾರಿಗಳಿಂದನೂ ಇದೆ ಮತ್ತು ಇತರೆ ಮತದಾರರಿಂದನೂ ಕೂಡ ನಮಗೆ ಸಹಕಾರ ಸಿಗುತ್ತೆ. ಸೊ ಈಗ ಏನು ಒಂದು ಯುದ್ಧ ನಡೀತಾ ಇದೆ, ಏನು ಇಲ್ಲಿ ನಡೀತಾ ಇರೋದು ಯುದ್ಧ JDS BJP
ಮೈತ್ರಿಯಾಗಿ ಮತ್ತೆ ಕಾಂಗ್ರೆಸ್ಗೆ ವಿರುದ್ಧ ಅಂತ ಅನ್ಕೊಂಡಿದ್ದಾರೆ. ಅದು ಜನರದ್ದು ಒಂದು ತಪ್ಪು ಕಲ್ಪನೆ ಅಂತ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ನಮ್ಮಂತ ಒಬ್ಬ ಸ್ವತಂತ್ರ ಅಭ್ಯರ್ಥಿನ ಚುನಾಯಿಸಿ ಏನು ಇವಾಗ ಸಂಸತ್ತಿಗೆ ಕಳಿಸಿದ್ರೆ ಅಟ್ಲೀಸ್ಟ್ ನಮ್ಮ ಒಂದು ತುಮಕೂರು ಜಿಲ್ಲೆ ಪರವಾಗಿ ನಾವು ಧ್ವನಿ ಎತ್ತುವಂತ ಮೊದಲನೇ ಕೆಲಸ ಮಾಡ್ತೀನಿ. ಇಲ್ಲಿವರೆಗೂ ಯಾರೇ ಸಂಸದರು ಕೂಡ ಒಂದು ಸಂಸತ್ತಲ್ಲಿ ಮಾತಾಡಿರೋ ಒಂದು ವಿಚಾರ ನಮ್ಗೆ ಕಂಡಿಲ್ಲ. ಇವತ್ತು ನಿಮ್ಗೂ ಗೊತ್ತು ಅದು. ನೀವೇ ಯೋಚನೆ ಮಾಡಿ, ಕೋಟ್ಯಾಧೀಶರಿಗೆ ಓಟ್ ಹಾಕ್ತಿರೋ ಇಲ್ಲ ನಿಮ್ಮಂತ ಒಬ್ಬ ಸಾಮಾನ್ಯ ಪ್ರಜೆಗೆ ಓಟ್ ಹಾಕ್ತಿರೋ? JCB ಪಕ್ಷದಲ್ಲಿ ಇರೋರೆಲ್ಲ ಕೋಟ್ಯಾಧೀಶರನ್ನೇ. ನಾನು ನಿಮ್ಮಂತ ಸಾಮಾನ್ಯ ಒಬ್ಬ ಪ್ರಜೆ. ಓಕೆ ಸರ್, ಈಗ ಫಟಾಫಟ್ ಪ್ರಶ್ನೆಗಳು, ನೇರ ಮಾತು, ಓಕೆನಾ? ಓಕೆ, ಮೊದಲಿಗೆ ಕಾಂಗ್ರೆಸ್. ಸುಮ್ಮನೆ ಕೈ ಆಡಿಸ್ತಾರೆ ಅಷ್ಟೇ, ಬಿಟ್ರೆ ಏನು ಮಾಡಲ್ಲ. ಓಕೆ, BJP. BJP ಕಮಲ ಇವತ್ತು ಒಣಗೋಗೋ ಒಂದು ಸ್ಥಿತಿಗೆ ಬಂದಿದೆ. ಯಾಕಂದ್ರೆ ನೀರೇ ಇಲ್ಲ, ನಿಮ್ಗೆ ಗೊತ್ತು. ಓಕೆ, ಜಾತ್ಯತೀತ ಜನತಾ ದಳ. ಆಲ್ರೆಡಿ ಅವರು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಚೂರಾಡ್ಕೊಂಡು ಅಲ್ಲೇ ಇದ್ದಾರೆ. ವಾಪಸ್ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಪಕ್ಷ ಇರುತ್ತೆ ಅಂತ. ಓಕೆ, ಹಾಗಾದ್ರೆ ಈಗಿನ ಕಾಂಗ್ರೆಸ್ನ ಅಭ್ಯರ್ಥಿ ಮುದ್ದನ್ಮೇಗೌಡರು ಹಾಗೆ ಇರ್ತಾರೆ ಅಷ್ಟೇ, ಏನು ಮಾಡಲ್ಲ. ಇನ್ನು NDA ಅಭ್ಯರ್ಥಿ ಸೋಮಣ್ಣ ಅವರು ಹೊರಗಿನವರು, ಏನು ಮಾಡಲ್ಲ. ಓಕೆ, ಹಾಗಾದ್ರೆ ರಂಗನಾಥ್ RS. ಎಲ್ರಿಗೂ ಬೇಕು, ಎಲ್ಲ ಮಾಡ್ತಾರೆ. ವಾವ್, ಸೂಪರ್ ಸರ್. ನಿಜವಾಗ್ಲೂ ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಇವತ್ತು ಈ ಒಂದು ಸಂವಾದದಲ್ಲಿ. ಯಾಕೆಂದರೆ ನಿಮ್ಮಂಥ ಯುವಕರಿಗೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಮಂದಿಗೆ ಅವಕಾಶಗಳು ಅನ್ನುವಂಥದ್ದು ಸಿಗೋದು ತೀರಾ ಕಡಿಮೆ. ಅಂಥದ್ರಲ್ಲಿ ನೀವು ಘಟಾನುಘಟಿ ರಾಜಕೀಯ ವ್ಯಕ್ತಿಗಳ ಒಂದು ಹಣಾಹಣಿಯಲ್ಲಿ ನೀವು ಸಹ ನಾನೂ ಒಬ್ಬ ಅಭ್ಯರ್ಥಿ ಅಂತ ಹೇಳಿ ಜನರ ಒಂದು ಎಲ್ಲ ಆಶಯಗಳಿಗೆ ಬೆನ್ನೆಲುಬಾಗಿ ನಾನು ನಿಂತ್ಕೊಳ್ತೀನಿ ಅನ್ನೋ ಒಂದು ಭರವಸೆನೆ ಕೊಡ್ತಾ ಇದ್ದೀರಿ. ಹಾಗಾದರೆ ಕೊನೆಯದಾಗಿ ನಮ್ಮ ಜನರಿಗೆ ನಿಮಗೆ ಮತ ನೀಡಬೇಕಂದ್ರೆ ಯಾಕೆ ನೀಡಬೇಕು ಅನ್ನುವಂಥದ್ದನ್ನ ಹೇಳ್ಬೇಕು. ನನಗೆ ನೀವು ಮತ ಏನಕ್ಕೆ ನೀಡಬೇಕು ಅಂತ ಅಂದರೆ, ಸೊ ಇವತ್ತು ನೀವು ಎಲ್ರಿಗೂ ಮತ ಹಾಕಿದ್ದೀರಾ. ಕಾಂಗ್ರೆಸ್ಗೂ ಹಾಕಿದ್ದೀರಾ, JDSಗೂ ಹಾಕಿದ್ದೀರಾ, BJPಗೂ ಹಾಕಿದ್ದೀರಾ. ಮತ್ತು ಅವರು ಈ ಕಡೆ ಇರೋರು ಆ ಕಡೆಗೆ ಹೋಗ್ತಾರೆ, ಆ ಕಡೆ ಇರೋರು ಈ ಕಡೆ ಹೋಗ್ತಾರೆ. ಇಂಥವ್ರಿಗೆಲ್ಲ ಹಾಕಿ ಅವಕಾಶ ಮಾಡಿ ಇವತ್ತು ಗೆಲ್ಲಿಸಿ ಏನು ಸಂಸತ್ತಿಗೆ ಕಳಿಸ್ಕೊಟ್ಟಿದ್ದೀವಿ ಇವತ್ತು. ಸೊ ನಾನು ಕೂಡ ಹಾಕಿದ್ದೀನಿ, ಆದರೆ ಏನು ಪ್ರಯೋಜನ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ನೀವು ಇವತ್ತೊಂದು ದಿನ ಏನು ಒಂದು ತರಕಾರಿ ತೊಗೊಳಕ್ಕೆ ಹೋದ್ರೆ, ಒಂದು ಟೊಮೊಟೊ ಹಣ್ಣು ತೊಗೊಳಕ್ಕೆ ಹೋಗ್ಬೇಕು ಅಂತಂದರೆ ಇವತ್ತು ಹೆಣ್ಮಕ್ಳು ಚೆನ್ನಾಗಿ ಗೊತ್ತು, ತುಂಬ ಚೆನ್ನಾಗಿ ಏನು ಒಳ್ಳೇದು ಯಾವುದು, ಕಾಯ ಹಣ್ಣ ಕೆಟ್ಟದ್ದ ಉಳ್ಕ ಏನಂತ ನೋಡಿಬಿಟ್ಟು ಎಷ್ಟು ಚೆನ್ನಾಗಿರೋವನ್ನ ಹಾರಿಸ್ಕೊಂಡು ತೊಗೊಂಡು ಮನೆಗೆ ಬರ್ತೀವೋ, ಅದೇ ಥರ ಕೂಡ ನೀವು ಎಲ್ಲರೂ ಹೆಣ್ಮಕ್ಳಂತೆಲ್ಲ ಪ್ರತಿಯೊಬ್ಬರೂ ಕೂಡ ಒಳ್ಳೆ ಟೊಮೊಟೊ ಹಣ್ಣನ್ನೇ ಆಯ್ಕೆ ಮಾಡಿ ಮನೆಗೆ ಸಾಂಬಾರು ಮಾಡ್ಕೊಂಡು ತಿನ್ನೋ ಥರ ಇವತ್ತು ನಾನೊಬ್ಬ ಅಭ್ಯರ್ಥಿ ಆಗಿದ್ದೀನಿ. ಸೊ ನಮ್ಮಂಥ ಒಬ್ಬ ವ್ಯಕ್ತಿಗೆ ನೀವು ಏನು ಪಕ್ಷೇತರದಿಂದ ಸ್ಪರ್ಧಿಸ್ತಾ ಇದ್ದೀನಿ, ನನ್ನಂಥ ವ್ಯಕ್ತಿಗೆ ನೀವು ಅವಕಾಶ ಮಾಡಿಕೊಟ್ಟು ಮುಂದಿನದಲ್ಲಿ ನೋಡಿ ಹೇಗೆ ಮಾಡ್ತಿದ್ದೀನಿ, ಏನೆಲ್ಲ ನಾನು ಕಾರ್ಯರೂಪಕ್ಕೆ ತರ್ತೀನಿ, ಏನೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ, ಏನು ಇವತ್ತು ಯುವಶಕ್ತಿ ಏನು ಇವತ್ತು ಆತ್ಮಹತ್ಯೆ ಇರ್ಬೋದು, ಇವತ್ತು ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿ ಇವತ್ತು ಏನು ಆತ್ಮಹತ್ಯೆಗಳು ಮಾಡ್ಕೊಂಡಿರೋದು ಇರ್ಬೋದು, ಇವತ್ತು ಒಂದು ಕಾಲೇಜು ಮತ್ತೊಂದು ಹಾಸ್ಪಿಟಲ್ಸು ಇಂಥ ಕಡೆ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಆಗದೇ ಇರ್ತಕ್ಕಂಥ ಸಮಸ್ಯೆಗಳಿಂದ ಇವತ್ತು ಏನು ಮರಣ ಹೊಂದತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇವತ್ತು ನೀರಿನ ಸಮಸ್ಯೆ ಕೂಡ ತುಂಬ ಎದ್ದು ಕಾಣ್ತಾ ಇದೆ. ಸೊ ಏನಂತ ಹೇಳ್ತಾರೆ ಅಂತ ಅಂದರೆ, ಬರಗಾಲ ಅನ್ನೋದು ಹೋಗಬೇಕು ಅಂದರೆ ರಂಗನಾಥಣ್ಣ ಅನ್ನೋ ಒಬ್ಬ ಯುವ ವ್ಯಕ್ತಿ ಬಂದು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದರೆ ಸೊ ಮುಂದಿನ ಪರಿಸರನೂ ಕೂಡ ಚೆನ್ನಾಗಿರುತ್ತೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೆ ಭಿಕ್ಷೆಯನ್ನು ಕೇಳ್ತಾ ಇದ್ದೀನಿ. ಸೊ ನೀವು ಪ್ರಜ್ಞಾವಂತ ಮತದಾರರಾಗಿ ಸೊ ಒಳ್ಳೆ ಅಭ್ಯರ್ಥಿಗೆ ಹಾಕಿ, ಸೊ ಆ ಅಭ್ಯರ್ಥಿ ನಾನೇ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದೀನಿ ಅಂತ ಅಂದ್ಕೊಂಡು ನಾನು ಇವತ್ತು ಮತ ಭಿಕ್ಷೆನ ಕೇಳ್ತಾ ಇದ್ದೀನಿ. ದಯವಿಟ್ಟು ಒಳ್ಳೆ ಅಭ್ಯರ್ಥಿಗೆ ಹಾಕಿ, ಮತದಾನ ಯಾವುದೇ ಕಾರಣಕ್ಕೂ ಕೂಡ ಹಾಕ್ದೇ ಹಾಗೇ ಇರಬೇಡಿ. ಸೊ ಇದು ನಿಮ್ಮ ಸಂವಿಧಾನದ ಹಕ್ಕು, ನಿಮ್ಮ ಹಕ್ಕನ್ನು ನೀವು ಉಳಿಸಿ ಮತ್ತು ಒಳ್ಳೆ ಅಭ್ಯರ್ಥಿಯನ್ನು ಚುನಾಯಿಸಿ. ಈಗ ಒಂದು ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ನಾನು ಲೋಕಶಕ್ತಿ ಬೆಂಬಲಿತ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದೀನಿ. ನನ್ನ ಬ್ಯಾಲೆಟ್ ನಂಬರ್ ಬಂದ್ಬಿಟ್ಟು 16, ಗುರುತು ಬ್ಲ್ಯಾಕ್ ಬೋರ್ಡು. ಸೊ ಕನ್ನಡದಲ್ಲಿ ಬಂದ್ಬಿಟ್ಟು ಕ್ರಮ ಸಂಖ್ಯೆ 16 ಕಪ್ಪು ಹೊಲಗೆ. ಈ ಒಂದು ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ನನ್ನನ್ನು ಜಯಶೀಲರನ್ನಾಗಿ